ಬೆಳಗಾವಿ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಈ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವರು ಕಣಕ್ಕಿಳಿತಾರೆ ಎನ್ನುವಂತ ಚರ್ಚೆ ಆಗ್ತಾ ಇತ್ತು. ಆದರೆ ಶೆಟ್ಟರ್ ಸ್ಪರ್ಧೆಗೆ ಬೆಳಗಾವಿ ಬಿಜೆಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹುಬ್ಬಳ್ಳಿಯಲ್ಲಿ ತಮ್ಮ ಆಪ್ತರ ಜೊತೆ ಸಭೆಯನ್ನ ಜಗದೀಶ್ ಶೆಟ್ಟರ್ ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಟಿಕೆಟ್ ಕೈತಪ್ಪುವ ಸಾಧ್ಯತೆ ಇದೆಯಾ ಪ್ರಶ್ನೆ ಇದೆ. ದೆಹಲಿಯಿಂದ ಹುಬ್ಬಳ್ಳಿಗೆ ಬಂದು ತಕ್ಷಣ ಆಪ್ತರ ಜೊತೆಗೆ ಗೌಪ್ಯ ಸಭೆಯನ್ನ ನಡೆಸಿದ್ದಾರೆ. ಟಿಕೆಟ್ ತಪ್ಪಿದ್ರೆ ಮುಂದೇನು ಎನ್ನುವಂತ ಸಲಹೆಯನ್ನ ಜಗದೀಶ್ ಶೆಟ್ಟರ್ ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಳಗಾವಿ ಪ್ರಮುಖರು, ಬೆಂಗಳೂರು ನಾಯಕರಿಗೆ ಜಗದೀಶ್ ಶೆಟ್ಟರ್ ವಿರುದ್ಧ ಅಪಸ್ವರ ಕೇಳಿ ಬಂದಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದರು ಜಗದೀಶ್ ಶೆಟ್ಟರ್. ಅಷ್ಟೊಂದು ಲವಲವಿಕೆಯಿಂದ ಜಗದೀಶ್ ಶೆಟ್ಟರ್ ಇರಲಿಲ್ಲ. ಇವತ್ತು ಮೀಟಿಂಗ್ ಬರುವಂತ ವೇಳೆ ಬೆರಳ ಎಣಿಕೆಯಷ್ಟು ಆಪ್ತರ ಸಲಹೆಯನ್ನ ಶೆಟ್ಟರ್ ಪಡೆದಿದ್ದಾರೆ. ಶೆಟ್ಟರ್ಗೆ ಟಿಕೆಟ್ ತಪ್ಪಿಸೋಕೆ BL ಸಂತೋಷ್ ಹುನ್ನಾರವನ್ನ ನಡೆಸಿದ್ದಾರೆ ಎನ್ನುವಂತ ಒಂದು ಆರೋಪ. ಬೆಳಗಾವಿ ಪ್ರಮುಖರು, ಬೆಂಗಳೂರು ನಾಯಕರಿಗೆ ಶೆಟ್ಟರ್ ವಿರುದ್ಧ ಅಪಸ್ವರ ಎದ್ದಿರುವಂತ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಜಿಲ್ಲೆಯ ಪ್ರತಿನಿಧಿ ಕಲ್ಮೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲ್ಮೇಶ್, ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂತ ಚರ್ಚೆ, ಆ ಬಳಿಕ ಅಲ್ಲಿನ ಬಿಜೆಪಿ ಅಂತ ಹೇಳಿದ್ರೆ ಬೆಳಗಾವಿ ಬಿಜೆಪಿ ಅವರಿಂದ ವಿರೋಧ. ಈಗ ನೋಡ್ತಾ ಹೋಗೋದಾದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಎನ್ನುವಂತ ಒಂದಷ್ಟು ಚರ್ಚೆಗಳು. ಇವತ್ತು ಜಗದೀಶ್ ಶೆಟ್ಟರ್ ಅವರು ತಮ್ಮ ಆಪ್ತರ ಜೊತೆ ಸಭೆಯನ್ನು ನಡೆಸಿದ್ರಲ್ಲ, ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅಂತೇಳಿ? ಸಂಪತ್, ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೊಟ್ಟು ಅವರು ಸಮಾಧಾನ ಮಾಡಬೇಕೆಂಬುದು ಒಂದು ಹಂತದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ನಡೆದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತವೆ. ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನುವ ಮತ್ತು ಗೋ ಬ್ಯಾಕ್ ಚಳವಳಿ ಸಾಕಷ್ಟು ಯಶಸ್ವಿಯಾಗಿದೆ. ಯಾಕಂದ್ರೆ ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಒಂದು ನಿಯೋಗ ತೆಗೆದುಕೊಂಡು ಏನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರಿಗೆ ದೂರನ್ನು ಕೊಟ್ಟಿರುವುದು ಮತ್ತು ಇವತ್ತಿನ ಬೆಳವಣಿಗೆ ನೋಡಿದಾಗ ಅವರು ನವದೆಹಲಿಯಿಂದ ತಮ್ಮ ಟಿಕೆಟ್ ಅನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರದು, ತಗೊಂಡು ಬರಲೇಬೇಕು ಅನ್ನುವಂತ ಟಿಕ್ಕ ನೀಡಿದ್ರು. ಅದು ಎಲ್ಲೊಂದ್ ಕಡೆ ಇವತ್ತು ಅವ್ರು ಟಿಕೆಟ್ ಸಿಗಲ್ಲ ಅನ್ನುವ ಅನುಮಾನ ಸಾಕಷ್ಟು ಕಾಡ್ತಿದೆ. ಯಾಕಂದ್ರೆ ಅವರು ಬರ್ತಕ್ಕಂಥ ಶೈಲಿ ಅಥವಾ ಅವ್ರು ಇವತ್ತಿನ ಮುಖದ ಮೇಲೆ ಇರ್ತಕ್ಕಂಥ ಅವರ ಒಂದು ಇದನ್ನೆಲ್ಲ ಭಾವನೆಗಳನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅನ್ನೋದು ಸತ್ಯ. ಆದ್ರಿಂದ ಅವರು ಸಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಈ ನಾಯಕರ ಅವರ ಸಲಹೆಯನ್ನು ಪಡೆದಿದ್ದಾರೆ. ಪ್ರಧಾನಿಯವರು ಇಂದು ಅಥವಾ ನಾಳೆ ನಾಡಿದ್ದು ಒಂದು ರೀತಿ ಗೊಂದಲವಾದಂತ ಹೇಳಿಕೆಯನ್ನು ಕೊಡೋದು, ಪ್ರಧಾನಿ ಫೈನಲ್ ಮಾಡ್ತಾರೆ ಅನ್ನೋದು, ಸಭೆ ಮಾಡ್ತಾರೆ ಅನ್ನೋದು ಮತ್ತು ಚುನಾವಣಾ ಸಮಿತಿಯನ್ನು ಸಭೆ ಮಾಡ್ತಾರೆ ಅನ್ನೋದು ಎಲ್ಲ ನೋಡಿದ್ರೆ ಸಾಕಷ್ಟು ಗೊಂದಲ ಆಯಿತು. ಒಂದ್ ರೀತಿಯ ಎಲ್ಲವನ್ನ ಪರಾಮರ್ಶೆ ಮಾಡ್ತಕ್ಕಂತ ಒಂದು ಸಭೆ, ಆಪ್ತರ ಸಭೆ, ಕೇವಲ ಅವರ ಅತ್ಯಾಪ್ತ ಏನಿದ್ದಾರೆ ಅವರ ಸಭೆಯನ್ನ ಮಾಡಿದ್ದಾರೆ, ಗೌಪ್ಯ ಸಭೆಯನ್ನು ಮಾಡಿದ್ದಾರೆ. ನನಗೆ ಒಂದೇಳೆ ಏನಾದ್ರು ಬಿಜೆಪಿ ಟಿಕೆಟ್ ಭಾರತೀಯ ಜನತಾ ಪಕ್ಷದವರು ಏನು ಕಾಂಗ್ರೆಸ್ ಬೆಳಗಾವಿಯ ಲೋಕಸಭಾ ಕ್ಷೇತ್ರ ಕೊಡದೇ ಇದ್ರೆ ಮುಂದೆ ಏನು ಎನ್ನುವ ಬಗ್ಗೆಯೂ ಚರ್ಚೆ ಆಗಿದೆ. ನಂತರ ಕಾದ್ ನೋಡೋಣ. ಯಾಕಂದ್ರೆ ಖಂಡಿತವಾಗ್ಲೂ ನನಗೆ ಇನ್ನೂ ಭರವಸೆ ಇದೆ ಅನ್ನೋ ರೀತಿಯಲ್ಲಿ ಆ ಕಾರ್ಯಕರ್ತರಿಗೆ ಮತ್ತು ಅವ್ರ ಆಪ್ತರಿಗೆ ಹೇಳಿದ್ದಾರೆ. ಆದ್ರೆ ಕೊನೆಗಳಿಗೆ ಟಿಕೆಟ್ ತಪ್ಪಿದ್ರೆ ಏನೆಲ್ಲ ಮಾಡಬೇಕು ಅನ್ನೋ ಬಗ್ಗೆಯೂ ಸಹ ಒಂದು ನಿರ್ಧಾರ, ಸಲಹೆ ಸೂಚನೆಗಳನ್ನ ಅವರ ಆಪ್ತರ ವಲಯದಿಂದ ಪಡೆದುಕೊಂಡಿರುವುದು ಮತ್ತು ನಾಳೆ ಎಲ್ಲ ಬೆಳವಣಿಗೆ ಏನಾಗ್ತದೆ ಅನ್ನೋದ್ರ ಬಗ್ಗೆಯೂ ಸಹ ಒಂದು ರೀತಿಯ ಪರಾಮರ್ಶೆಯನ್ನ ಅವರ ಆಪ್ತರ ಸಭೆಯಲ್ಲಿ ಶೆಟ್ಟರ್ ಮತ್ತು ಅವರ ಆಪ್ತರು ಮಾಡಿದ್ದಾರೆ. ಸಂಪತ್, ಥ್ಯಾಂಕ್ ಯು ಕಲ್ಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.